ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ನಿನ್ನೆ ಲೈವ್ ಬಂದಿದ್ದೆ. ಸೊ ಲೈವ್ ಬಂದಾಗ ನಾನು ಅದರೊಳಗೆ ಹೇಳಿದ್ದೆ, ನಾನು ತೋರಿಸಿದ್ನೆಲ್ಲ ಅನ್ಬಾಕ್ಸ್ ಮಾಡಿ ಒಲಿನ. ಸೊ ಅದನ್ನು ಫಿಟ್ಟಿಂಗ್ ಮಾಡ್ಯದ. ಸೊ ನಮ್ಮ ಮನೆಯವರೇ ಫಿಟ್ಟಿಂಗ್ ಮಾಡಿದ್ದಾರೆ. ಇದನ್ನು ತೋರಿಸ್ತೇನೆ ನಿಮಗೆ ಹೆಂಗಿದೆ ಅಂಥೇಳಿ. ಒಲಿ ನೋಡ್ರಿ ಎಷ್ಟು ಮಸ್ತ್ ಅದ. ಆಲ್ರೆಡಿ ತೋರಿಸ್ತೇನೆ ರೀ ನಿಮಗೆ. ಇಲ್ಲಿ ಪೈಪ್ ಲೈನಿಂಗ್ ಮಾಡೋದು ಎಲ್ಲ ಹೆಂಗ್ ಕೊಟ್ಟಿದಾರ ಅಂದ್ರೆ ಎಲ್ ಶೇಪ್ ಮೇಲೆ ಕೊಟ್ಟಾರ. ಅಂದ್ರೆ ಪೈಪ್ ಚಂದಂಗ ಫಿಕ್ಸ್ ಆಕೈತಿ. ಇಲ್ಲ ಅಂದ್ರೆ ಆ ಸೈಡ್ ಲಾಂಗ್ ವೈಸ್ ಕೊಟ್ಬಿಟ್ಟಿದ್ರೆ ಏನಾಗುತ್ತೆ, ಸರಿಯಾಗಿ ಫಿಟ್ಟಿಂಗ್ ಆಗೋದಿಲ್ರಿ. ಇದು ಬರ್ಷನ್ ಕಟ್ಟಿ ಮೇಲೆ ಕೆಲವೊಂದು ಬರ್ಷನ್ ಕಟ್ಟಿ ಉದ್ದ ಭಾಳ ಉದ್ದಿಗೆ ಜಾಸ್ತಿ ಇರ್ತಾವ, ಕೆಲವೊಂದು ಉದ್ದಿಗೆ ಕಡಿಮೆ ಇರ್ತಾವ. ಅದ್ರ ನೀಟ್ ಕೇಸ್ ಮುಂದೆ ನನಗೆ 4 ಇಂಚಿನಷ್ಟು ನಂಗೆ ಜಾಗ ಸಿಕ್ಕೈತಿ. ಸೊ ಈ ಬರ್ನರ್ ಅಂತೂ ಭಾರಿ ಬೆಸ್ಟ್ ಅದ, ಚಲೋ ಅದ. 4 ಒಲಿ ಬರ್ನರ್ ತಗೊಂಡ್ರು ಕೂಡ ನಮ್ ಬರ್ಷನ್ ಕಟ್ಟಿ ಫಿಟ್ ಆಕೈತ್ರಿ. ಇದನ್ನ ಫಸ್ಟ್ ನಾವು ಕ್ಲೀನ್ ಮಾಡ್ಕೊಳ್ಬೇಕಲ್ಲ. ಸೊ ಆಲ್ರೆಡಿ ನೀಟ್ ಕ್ಲೀನ್ ಆಗಿರ್ತದ ಹೊಸಾದ್ ಅನ್ಕೊಂಡಿ. ಆದ್ರೆ ಮನಿ ಬಂದ ಕೂಡಲೇ ಅದನ್ನು ಸ್ವಲ್ಪ ಶುಚಿ ಮಾಡ್ಕೋಬೇಕು. ಅದರಲ್ಲೂ ನಾವು ಸ್ವಲ್ಪ ನೀರದು ಹಾಕಿ ಸಿಂಪಡಿಸಿ ನಾವು ಶುಚಿ ಮಾಡ್ಕೊಳ್ಳೋದು ಒಳ್ಳೇದ್ರಿ. ಯಾಕಂದ್ರೆ ಒಲಿ ಯಾರ್ಯಾರು ಎಲ್ಲಿಂದ ಬಂದಿರ್ತದ, ಎಲ್ಲಿಂದ ಪಾಸ್ ಆಗಿ ಬಂದಿರ್ತದ. ಸೊ ಅದೆಲ್ಲ ಬೇಡ. ನಮ್ಮ ಮನೆಗೆ ಬಂದದಂದ್ಮೇಲೆ ನಮ್ಮ ಒಲಿನ ನಾವು ನೀಟಾಗಿ ಕ್ಲೀನಾಗಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಗಂಗಾ ಜಲ ಅಂತಾರಲ್ಲ, ಆ ರೀತಿಯಾಗಿ ನಾವು ನೀರನ್ನ ಎದಕ್ಕೆ ಸಿಂಪಡಿಸ್ತೇವಲ್ಲ ಅಲ್ಲೇ ಅದು ಪವಿತ್ರ ಆಗ್ಬಿಡ್ತೈತ್ರಿ. ಅದಕ್ಕೆ ನೀರಿಗೆ ಅಷ್ಟು ಪವರ್ ಇರೋದು. ಇವಾಗೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಕೆಲವ್ರು ಅಂತಾರೆ ವಾಸ್ತು ಪ್ರಕಾರ 3 ಇಡಬಾರ್ದು, 4 ಇರಬಾರ್ದು, 2 ಒಲಿ ಇರ್ಬೇಕು ಅಂತೇಳಿ. ಅಲ್ದೆ ಆಕ್ಚುಲಿ ಏನಾಗುತ್ತೆ, ಫ್ಯಾಮಿಲಿ ಕೆಲವರು ದೊಡ್ಡದು ಇರುತ್ತೆ. ಅಂದ್ರೆ ಒಬ್ಬೊಬ್ಬರ 2 ಜಾಯಿಂಟ್ ಫ್ಯಾಮಿಲಿ ಇರುತ್ತಾವ್ರಿ. ಹಂಗಿದವ್ರಿಗೆ 4 ಒಲಿ ಬೇಕಾಕೈತಿ. ನೀವ್ ಅನ್ಬೋದು ನಮ್ದು ಜಾಯಿಂಟ್ ಫ್ಯಾಮಿಲಿ ಅಲ್ಲ ಅಂತ ಹೇಳಿ. ಹೌದು. ಆದ್ರೆ ಏನಾಗುತ್ತೆ, ಬೆಳಗ್ಗೆ ಟೈಮ್‌ದಲ್ಲಿ ಮಕ್ಕಳನ್ನ ನಾವು ಅವ್ರಿಗೆ ಟಿಫಿನ್ ಅದು ಕಟ್ಟೋದಿರುತ್ತೆ, ಅಡಿಗೆ ಮಾಡೋದಿರುತ್ತೆ. ಅದ್ ಬಿಟ್ಟು ಮನೆಯಾಗಿದ್ದವ್ರಿಗೆ ಚಹಾ ಮಾಡ್ಕೊಡೋದು, ಅದನ್ನ ಕಾಸ್ಕೊಡೋದು, ಆ ಕಷಾಯ ಇದು, ಅದು ಅಂತೆಲ್ಲ ಬಾಳ ಇರುತ್ತೆ. ಅಂತ ಟೈಮ್‌ದಾಗೆ ನಾವು 2 ಒಲಿ ಇತ್ತಂದ್ರೆ ಸ್ವಲ್ಪ ಅನ್‌ಕಂಫರ್ಟೇಬಲ್ ಆಗುತ್ತೆ. ಕೆಲವೊಂದು ಕೆಲ್ಸನೂ ಲೇಟ್ ಆಗಿಬಿಡ್ತದ. ಆ ಕಾರಣಕ್ಕ ಒಂದ್ 2 ಒಲಿ ಜಾಸ್ತಿ ಇದ್ದಿದ್ದು ಅಥವಾ 3 ಒಲಿ ಜಾಸ್ತಿ ಇದ್ದಿದ್ದು ತಗೊಳ್ತಾರ್ರಿ. ನಾನು 4 ಒಲಿದಿದ್ದ ತಗೊಂಡೆ. ಯಾಕಂದ್ರೆ 4 ಒಲಿದಂದ್ರ ಜಾಸ್ತಿ ಅಂದ್ರೆ ಒಂದ್ ಸೈಡ್ ಹಾಲ್ ಕಾಯಕ್ಕಿಟ್ರು ಏನೋ ಇರ್ಲಿ ಅಂತ ಹೇಳಿ ನಾನು ಎಕ್ಸ್‌ಟ್ರಾ ತಗೊಂಡಿರೋದು. 3 ಒಲಿ ಬೇಡ ಅಂತ ಹೇಳಿ. ಯಾಕಂದ್ರೆ 3 ಒಲಿ ಏನಾಗುತ್ತೆ, ನಡುವು ಸೆಂಟರ್ ಬಂದ್ಬಿಡ್ತೈತ್ರಿ. ಅದು ಸೆಂಟರ್ ಒಂದ್ ಒಲಿ ಕೊಟ್ಟಿರ್ತಾರ. ಅಲ್ಲೊಂದ್ ಡಬ್ರಿ ಇಟ್ವಂದ್ರು ನಮಗದು ಕಂಫರ್ಟೇಬಲ್ ಅನ್ಸಲ್ಲ. ಒಂದೊಂದ್ ಡಬ್ರಿ ದೊಡ್ಡವು ಇರ್ತಾವ, ಸಣ್ಣವು ಇರ್ತಾವ. ಅದಕ್ಕೆ ಅನ್‌ಕಂಫರ್ಟೇಬಲ್ ಆಗುತ್ತೆ. ಆ ಕಾರಣಕ್ಕೆ ಕೆಲವರು 3 ಒಲಿ ಬೇಡ ಅಂತ ಹೇಳ್ತಾರೆ ಹೊರತು, ಅದು ವಾಸ್ತು ಪ್ರಕಾರದ್ದು ಎಲ್ಲಿಯೂ ಕೂಡ ಯಾವುದೇ ವೇದಗಳಲ್ಲಿ ಆಗ್ಲಿ, ಯಾವುದೇ ಗ್ರಂಥಗಳಲ್ಲಾಗ್ಲಿ ಈ ರೀತಿ ಒಲಿ ಇರಬಾರ್ದು ಅಂತ ಹೇಳಿ ಎಲ್ಲೂ ನಿರ್ದಿಷ್ಟವಾಗಿ ಹೇಳಿಲ್ಲ. ಬಟ್ ಕೆಲವು ವಾಸ್ತು ಜನ ಹೇಳ್ತಾರ ಹಂಗ ಅಂತ ಹೇಳಿ. ನನಗದು ಗೊತ್ತಿಲ್ಲ ಅದ್ರ ಬಗ್ಗೆ ಐಡಿಯಾ. ಆದ್ರೆ ಎಲ್ಲಿ ವೇದ ಒಳಗ್ ಮಾತ್ರ ಆಗ್ಲಿ, ಗ್ರಂಥ ಒಳಗ್ ಮಾತ್ರ ಎಲ್ಲಿಯೂ ಉಲ್ಲೇಖನ ಮಾಡಿಲ್ಲ. ಯಾಕಂದ್ರೆ ವಾಸ್ತು ಒಲಿ ಅಂತಂದ್ರೆ ಮೊದ್ಲೇ ಕೇಳಲ್ರಿ, ಇದು ಬರ್ನರ್ ಎಲ್ಲೇ ಇರ್ತಿತ್ತು ಕೆಬ್ಣದದು. ಅವಾಗೆಲ್ಲ ಮಣ್ಣಿಂದ ಇರ್ತಿತ್ತಲ್ಲ, ಮಣ್ಣಿನ ಒಲಿನ ಹಚ್ತಾ ಇದ್ರು. ಆದ್ರೆ ಎಲ್ಲಿ ಒಲಿ ಇರ್ಬೇಕು ಅನ್ನೋದನ್ನ ಹೇಳ್ತಾ ಇದ್ರು. ಅಂದ್ರೆ ಆಗ್ನೇಯ ಮೂಲೆಯಲ್ಲಿ ಒಲಿ ಇರಬೇಕು ಅನ್ನೋದಷ್ಟೇ ವಾಸ್ತು ಒಳಗೆ ಇರೋದು. ಬಟ್ ಯಾವ ತರ ಒಲಿ ಇರಬಾರ್ದು, ಇರಬೇಕು ಅನ್ನೋದನ್ನ ಎಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ ನನ್ನ ಪ್ರಕಾರ. ನನಗದು ಗೊತ್ತಿಲ್ಲ. ಸೊ ಯಾರಿಗಾರ ಗೊತ್ತಿದ್ರೆ ಯಾವ್ದಾರ ಇದ್ರೊಳಗೆ ಮೆನ್ಷನ್ ಮಾಡಿದ್ರಂದ್ರೆ ಅದನ್ನು ಬೇಕಾದ್ರೆ ಕಮೆಂಟ್ ಸೆಕ್ಷನ್ದಾಗ ಬರ್ದ್ ಹಾಕ್ರಿ. ಮೊದ್ಲೇಕ ನಾವು ವಿಭೂತಿ ಕುಂಕುಮ ಹಚ್ಚೋದಂತ್ರು ನಾರ್ಮಲು. ಬಟ್ ನಾವು ಸ್ವಸ್ತಿಕ್ ಏನ್ ತೆಗದ್ವಲ್ಲ, ಸೊ ನೀವು ನೋಡಿರ್ಬೋದಲ್ಲ ಗಮನ ಕೊಟ್ಟು, ನಾ ಸ್ವಸ್ತಿಕ್ ಹೆಂಗ್ ತೆಗದೆ ಅಂತ ಹೇಳಿ. ಪ್ಲಸ್ ಮಾರ್ಕ್ ನಾ ಹಾಕ್ಲಿಲ್ಲ. ಪ್ಲಸ್ ಮಾರ್ಕ್ ಹಾಕಿ ಸ್ವಸ್ತಿಕನ್ನ ತೆಗಿಬಾರ್ದ್ರಿ. ಈ ರೀತಿಯಾಗಿ ಎಸ್ ಶೇಪ್ ಒಳಗ ನಾವು ಸ್ವಸ್ತಿಕನ್ನ ತೆಗಿಬೇಕಾಗತ್ತ. ಅಂದ್ರೆ ಸ್ವಸ್ತಿಕ್ ಒಳಗೆ ಏನು ಸಿದ್ಧಿ, ಬುದ್ಧಿ, ರಿದ್ಧಿ, ಶಕ್ತಿ ಎಲ್ಲವೂ ಇರ್ತೈತ್ರಿ. ಲಕ್ಷ್ಮಿ ಕೂಡ ನೆಲೆಸಿರ್ತಾಳ. ಆ ಕಾರಣಕ್ಕ ರೀ ಅಲ್ಲಿ ಬಹಳ ಶಕ್ತಿ ಇರ್ತೈತ್ರಿ ಸ್ವಸ್ತಿಕ್ ಒಳಗ. ನಮ್ಮ ಮನಿ ಲಕ್ಷ್ಮಿ ಅಂತಂದ್ರ ಏನಾಗ್ಲಿ, ಅಡಿಗೆ ಮನಿ ಒಳಗ ಬರೀ ಅನ್ನಪೂರ್ಣೇಶ್ವರಿ ಲಕ್ಷ್ಮಿಯ ಅವತಾರ ಕೂಡ ಹೌದು. ದೇವಿಗೆ ನಾನಾ ಅವತಾರ ಇರತ್ತ. ಅನ್ನಪೂರ್ಣೇಶ್ವರಿ ನಮಗ ಅನ್ನ ಕೊಡ್ತಾಳ ಅಂದ್ರ ಮೊದ್ಲೇಕ ನಮ್ಗ್ ಲಕ್ಷ್ಮಿ ಬರ್ಬೇಕ್ರಿ. ಲಕ್ಷ್ಮಿ ಹೊಲ್ದಾಗ ತಾನೇ ನಾವು ಮನ್ಯಾಗ ಅಡಿಗೆ ಮಾಡ್ಕೊಂಡ್ ತಿನ್ನಕ್ ಆಗೋದು. ಅದಕ್ಕ ಲಕ್ಷ್ಮಿಗೂ ಮೊದ್ಲೇಕ ನಾವು ಏನಂತ ಸಂತುಷ್ಟಗೊಳಿಸ್ಬೇಕಂತಾರಲ್ಲ, ಆ ರೀತಿಯಾಗ್ರಿ. ಸೊ ಒಲಿ ತೊಗೊಂಬಂದ್ರೆ ದಿನಾನು ನಮ್ಗೆ ವಿಭೂತಿ ಕುಂಕುಮ ಹಚ್ಚಿ ಅದನ್ನ ಪೂಜೆ ಮಾಡೋದಂತೂ ರೂಢ ಇಟ್ಕೊಳ್ಬೇಕಾಗತ್ತೆ. ರಂಗೋಲಿ ಆಪ್ಷನಲ್. ನಿಮ್ಗ ಟೈಮ್ ಇದ್ರೆ ಹಾಕೊಳ್ಳಿ. ಹಬ್ಬದ ದಿನ ಆದ್ರೂ ಹಾಕೋಬಹುದು ರಂಗೋಲಿನ. ರಂಗೋಲಿ ಹಾಕೋದು ನಾವು ನಮ್ಮ ಅಲಂಕಾರಕ್ಕೆ ಅಂತೇಳಿ ಹಾಕೊಳ್ತೇವ್ರಿ ಹಂಗೆ. ಬಟ್ ಇದ್ರೊಳಗೆ ರಂಗೋಲಿ ಮನಿ ಮುಂದೆ ಹಾಕೋದಿಕ್ಕೆ ಹಾಗೆ ಒಲೆ ಮುಂದೆ ಹಾಕೊಳ್ಳೋದಕ್ಕೂ ಫರ್ಕ್ ಅದ ರೀ. ಒಲೆ ಮುಂದೆ ಹಾಕೋದಂದ್ರೆ ನಾವು ಉಣ್ತಾ ಇರೋ ಅನ್ನಕ್ಕ ನಾವು ಕೊಡ್ತಾ ಇರುವಂತಹ ಒಂದು ಆ ಗೌರವ ಅಂತ ಅಂದ್ರೂ ಅಡ್ಡಿ ಇಲ್ಲ ರೀ. ಯಾಕಂದ್ರೆ ಅನ್ನ ಹಂಗೆ ಎಲ್ಲರಿಗೂ ಸಿಗೋದಿಲ್ಲ ರೀ. ಸಿಕ್ಕವ್ರಿಗೆ ಅದ್ರ ಬೆಲೆ ಗೊತ್ತಿರತ್ತೆ. ಆಕ್ಚುಲಿ ಹೆಂಗಂದ್ರೆ
ಇದ್ದವ್ರಿಗೆ ಅದ್ರ ಬೆಲೆ ಗೊತ್ತಿರಲ್ಲ, ಇಲ್ದವ್ರಿಗೆ ಅದ್ರ ಬೆಲೆ ಗೊತ್ತಿರತ್ತಂತಾರಲ್ಲ ಆ ರೀತಿಯಾಗಿ. ಕೆಲವು ಜನಕ್ಕೆ ಅನ್ನ 3 ಹೊತ್ತು ಅನ್ನ ಮಾಡ್ಕೊಂಡು ಉಣ್ಣಾಕು ಆಗ್ತಿರೋದಿಲ್ಲ. ಆ ಒಂದ್ ಹೊತ್ತು ಅನ್ನಕ್ಕೋಸ್ಕರನು ಕೂಡ ಅವ್ರು 3 ಹೊತ್ತು ದುಡಿಬೇಕಾಗತ್ತೆ. ಸೊ ಅದ್ರ ತ್ರಾಸು ಅದು ಗೊತ್ತಿದ್ದೇ ಇರುತ್ತೆ ಕೆಲವ್ರಿಗೆ. ಕೆಲವ್ರಿಗೆ ಏನಪ್ಪಾ ಈಸಿಯಾಗಿ ಸಿಕ್ಬಿಡತ್ತೆ. ಅದು ಅವ್ರ ಲಕ್ ರೀ ಅಂದ್ರೂ ಅಡ್ಡಿಯಿಲ್ಲ ಏನ್ ಮಾಡೋದು. ಸೊ ದೇವ್ರು ಎಲ್ಲರಿಗೂ ಒಂದೇ ತರ ಇಟ್ಟಿರೋದಿಲ್ಲ ಹಣೆಬರಹ. ಬೇರೆ ಬೇರೆನೇ ಬರ್ದಿರ್ತಾನೆ ಹಣೆಬರಹ. ಯಾರ್ಯಾರ ಹಣೆಬರಹ ಒಳ್ಳೇದಿರತ್ತೋ ದೇವ್ರು ಅವ್ರಿಗೂ ಒಳ್ಳೇದ್ ಮಾಡ್ತಾನೆ. ಯಾರ್ಯಾರ ಹಣೆಬರಹ ಕೆಟ್ಟದ್ ಅದ ಅಂತ ಅನ್ಕೋತೇವಲ್ಲ, ಅವ್ರು ಕೂಡ ದೇವ್ರು ಒಳ್ಳೇದನ್ನೇ ಮಾಡ್ತಿರ್ತಾನೆ, ಒಳ್ಳೇದನ್ನ ಮಾಡ್ತಾನ್ರಿ ಕೂಡ. ನೋಡ್ರಿ ನಮ್ಮಲ್ಲಿ ಅಂತೂ ಈಗ ರೆಡಿ ಮಾಡಿದೆ. ಇವಾಗ ಮದ್ಲೇಕನ ಸ್ವೀಟ್ ಮಾಡ್ತೀಯೋಣ ಅಂತ ಹೇಳಿ ನಾನು ಹಾಲಿಂದು ಸೊ ಇದು ಆಕ್ಚುअली ಹಾಲಿಂದಲ್ಲ, ಹಾಲಿನ ಪುಡಿ ಇದ್ರಿ ಇದು. ಸೊ ಮಿಲ್ಕ್ ಪೌಡರ್ ಯೂಸ್ ಮಾಡ್ಬಿಟ್ಟು ನಾನು ಬರ್ಫಿ ಮಾಡಿದೇನ್ರಿ. ಇದು ರೆಸಿಪಿ ಅಂತೂ ನಾನು ನೆಕ್ಸ್ಟ್ ಹಾಕ್ತೀನಿ ಆ ವಿಡಿಯೋನ. ನೀಟಾಗಿ ಡೀಟೇಲ್ ಆಗಿ ಹೆಂಗ್ ಮಾಡಿದೆ ಅಂತ ಹೇಳಿ. ಇದು ಜಸ್ಟ್ ನಾನು ನಿಮ್ಗೆ ಸ್ಯಾಂಪಲ್ ಆಗಿ ತೋರಿಸಿರೋದು ಅಷ್ಟೇ. ಸೊ ನಮ್ದು ಚಾನಲ್‌ನ ಫಸ್ಟ್ ಟೈಮ್ ಯಾರು ನೋಡಕತ್ತಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನ್‌ದಾಗ ನಿಮ್ಮ ಅನಿಸಿಕೆಗಳನ್ನ ಬರೆದು ಹಾಕಿ. ಅಲ್ಲದೆ ಒಲಿ ಯಾವ ತರ ಅದ ನಿಮ್ಮಲ್ಲಿ ಅನ್ನೋದನ್ನ ಕೂಡ ಕಮೆಂಟ್ ಒಳಗೆ ಹಾಕ್ರಿ. ಮತ್ತ್ ಸಿಗ್ತೇನ್ರಿ. ಬಾಯ್ ಬಾಯ್.